ನಮಸ್ಕಾರ, ನಾನು ಶ್ರುತಿ ಶಂಕರ್ ಅಂತ. ಇತ್ತೀಚೆಗೆ ನಾನೊಂದು ಮಾರ್ಕೆಟ್ ಇಂದ ಅರ್ಧ ಲೀಟರ್ ತೆಂಗಿನ ಎಣ್ಣೆ ತಂದಿದ್ದೆ. ಆಯ್ತಾ, ನಾನು ಮಂಗಳೂರವಳು ಮೂಲತಃ. ಮಂಗಳೂರಲ್ಲಿ ಶುದ್ಧ ತೆಂಗಿನ ಎಣ್ಣೆ ಸಿಗುತ್ತೆ. ಆ ತರ ತೆಂಗಿನ ಎಣ್ಣೆ ಬೆಂಗಳೂರಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಆಶ್ಚರ್ಯ ಆಯ್ತು. ತುಂಬಾ ರಿಚ್ ಆಗಿರುವಂತ ಒಂದು ತೆಂಗಿನ ಎಣ್ಣೆ, ಗಾಣದಿಂದ ಮಾಡಿರುವಂತ ತೆಂಗಿನ ಎಣ್ಣೆ, ಸೂತ್ರ ಕಂಪ್ನಿಯ ತೆಂಗಿನ ಎಣ್ಣೆ. ಹಾಗಾದ್ರೆ ಈ ಕಂಪ್ನಿಗೆ ಹೋಗ್ಬಿಟ್ಟು ಈ ಪ್ರೊಡಕ್ಷನ್ ಹೆಂಗಾಗ್ತಿದೆ ಅಂತ ಒಮ್ಮೆ ನೋಡ್ಬೇಕಲ್ಲ ಅಂತ ಅನ್ಕೊಂಡು ಈ ಕಂಪ್ನಿಗೆ ಬಂದಿದ್ದೀನಿ. ನೋಡಿ, ಕ್ಯಾಪ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ತೆಂಗಿನ ಎಣ್ಣೆ ಮಾತ್ರ ಅಲ್ಲ, 24 ವೆರೈಟೀಸ್ ಎಣ್ಣೆನ ಡಿಫ್ರೆಂಟ್ ಗಾಣ, ಅಂದ್ರೆ ಮರದ ಗಾಣ, ಆಮೇಲೆ ಕಲ್ಲಿನ ಗಾಣ, ಈ ತರ ಬೇರೆ ಬೇರೆ ಗಾಣ ಬಳಸ್ಕೊಂಡು ಶುದ್ಧವಾಗಿ ಇಲ್ಲಿ ಎಣ್ಣೆಯನ್ನ ಪ್ರೊಡಕ್ಷನ್ ಮಾಡ್ತಾರೆ. ಸೊ ನಿಮ್ಗೂ ಕುತೂಹಲ ಇದೆಯಲ್ಲ, ಈ ಕಾಲದಲ್ಲಿ ರಿಫೈನ್ಡ್ ಆಯಿಲ್ ತಿನ್ನುವಂತ ಕಾಲದಲ್ಲಿ, ಎಂತೆಂಥದೋ ಎಣ್ಣೆ ತಿನ್ಕೊಂಡು ದೇಹವನ್ನ ಕೆಡಿಸ್ಕೊಳ್ಳುವಂತ ಕಾಲದಲ್ಲಿ ಇಷ್ಟು ಶುದ್ಧವಾದಂತ ಎಣ್ಣೆ ಸಿಗುತ್ತಾ? ಸಿಕ್ಕರೆ ಅದನ್ನ ಹೆಂಗ್ ಮಾಡ್ತಾರೆ? ರುಚಿಯಾದ ಎಣ್ಣೆ ನಿಜವಾಗ್ಲೂ ಇದೆಯಾ? ತಿಳಿಸ್ಕೊಡ್ತೀವಿ ಇವತ್ತಿನ ಸಂಚಿಕೆಯಲ್ಲಿ. ಇದನ್ನ ಮಾತಾಡೋದಕ್ಕೆ ಕಂಪ್ನಿ MD ಆದಂತ ಹೇಮಂತ್ ಕುಮಾರ್ ಸರ್ ನಮ್ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರಾಚುಲೇಷನ್ ಸರ್. ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದ್ಬಿಟ್ಟು. ಆ ಘಮ ಎಣ್ಣೆದು ಮೂಗಿಗೆ ಹೊಡಿತಾ ಇದೆ. ಒಳಗ್ ಬಂದ್ ನೋಡಿದಾಗ ಅಷ್ಟೇ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅಷ್ಟು ಹೈಜಿನಿಕ್ ಆಗಿ ನೀವು ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಯಾವಾಗ ಈ ಕಂಪ್ನಿ ಶುರು ಆಯ್ತು ಸರ್? ಇದು ನಾವು 2020ರಲ್ಲಿ ಕೋವಿಡ್ ಸಮಯದಲ್ಲಿ ಸ್ಟಾರ್ಟ್ ಮಾಡಿರೋಂಥ ಒಂದು ಬಿಸ್ನೆಸ್. ಇದರಲ್ಲಿ ನಾವು ಪ್ರಯತ್ನ ಮಾಡಿ ನಮ್ಮ ಕೈಲಾದಷ್ಟು ಎಷ್ಟು ನಾವು ಪ್ಯೂರಿಟಿ ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ. ನಾವು ಬರೀ ಮಾತಲ್ಲೇ ಹೇಳಿದ್ರೆ ಇದೆಲ್ಲ ಚೆನ್ನಾಗಿ ಅನ್ಸಲ್ಲ. ಒಂದೊಂದೇ ಪ್ರೊಡಕ್ಷನ್ ನಾವು ನೋಡ್ಕೊಂಡು ಬರೋಣ, ನೋಡ್ಕೊಂಡು ಬಂದ್ಬಿಟ್ಟು ಅದರ ಪ್ರಕಾರ ಕಸ್ಟಮರ್ಸ್ಗಳಿಗೂ ತಿಳಿಸೋಣ, ಎಲ್ರಿಗೂ ಅದನ್ನ ಅಭ್ಯಾಸ ಮಾಡಿಸೋಣ ಅನ್ನೋದು ನಂದೊಂದು ಪ್ರಯತ್ನ. ಸೊ ಇದ್ರ ಬಗ್ಗೆ ಮತ್ತೆ ಇನ್ನೂ ಮಾಹಿತಿ ಕೊಡ್ತೀನಿ. ಫಸ್ಟ್ ನಾವು ಒಂದೊಂದೇ ಒಂದು ಪ್ರೊಡಕ್ಷನ್ ಅನ್ನ ನೋಡ್ಕೊಂಡು ಒಂದೊಂದು ಪ್ರಾಡಕ್ಟ್ ಯಾವ ತರ ಮಾಡ್ತೀವಿ, ಏನೇನು ಉಪಯೋಗಿಸ್ತೀವಿ, ಯಾವ ತರ ಅದನ್ನ ಪ್ಯೂರಿಟಿಯಿಂದ ಎಣ್ಣೆ ತೆಗಿತೀವಿ ಅನ್ನೋದನ್ನ ಮಾಹಿತಿ ಕೊಡ್ತೀನಿ. ಸೊ ಹೇಗೆ ಹೈಜೀನ್ ಮೇಂಟೈನ್ ಮಾಡ್ತೀವಿ ಇನ್ನು ಪ್ರತಿಯೊಂದನ್ನು ನಾವು ನೋಡ್ಬಿಟ್ಟು, ನಿಜವಾಗ್ಲೂ ಮಾತಲ್ಲಿ ಹೇಳೋ ಬದಲಾಗಿ ನೇರವಾಗಿ ಹೆಂಗ್ ಮಾಡ್ತೀವಿ ಅಂತ ತೋರ್ಸ್ಕೊಟ್ರೆ ಜನರಿಗೆ ನಂಬಿಕೆ ಜಾಸ್ತಿ ಬರುತ್ತೆ, ವಿಶ್ವಾಸ ಜಾಸ್ತಿ ಬರುತ್ತೆ. ಸೊ ಸೂತ್ರ ಅಂದ್ರೆ ವಿಶ್ವಾಸಕ್ಕೆ ಇರುವಂತ ಇನ್ನೊಂದು ಹೆಸರು, ಕ್ವಾಲಿಟಿಗೆ ಇರುವಂತ ಇನ್ನೊಂದು ಹೆಸರು. ಆ ಕ್ವಾಲಿಟಿ ಹೇಗಿದೆ ಬನ್ನಿ ಲೈವ್ ಆಗಿ ತೋರಿಸ್ತೀವಿ ನಿಮ್ಗೆ. ನೋಡಿ ಶ್ರುತಿ ಅವರ, ಇದು ಕಲ್ಲಿನ ಗಾಣ. ಇದು ಕೆಳಗಡೆ ಏನ್ ಬರುತ್ತೆ, ಇದು ಕಲ್ಲಿಂದ. ಇದು ಸೊ ಈ ಟ್ರೆಡಿಷನಲಿ ನೀವು ಹಳೆ ಪದ್ಧತಿನ ನೀವು ನೆನ್ಸ್ಕೊಂಡಾಗ ಅಲ್ಲಿ ಕಲ್ಲೇ ಇದ್ದಿದ್ದು, ಕಲ್ಲು ಮತ್ತೆ ವುಡ್. ಯಾಕೆಂದ್ರೆ ಗಟ್ಟಿ ಇರುತ್ತೆ, ಲಾಂಗ್ ಲೈಫ್ ಬರುತ್ತೆ ಇದು. ಹಾಗಾಗಿ ಕಲ್ಲನ್ನ ನಾವು ಉಪಯೋಗಿಸ್ತೇವೆ. ಆಮೇಲೆ ಇದರಲ್ಲಿ ಮೇಂಟೆನೆನ್ಸ್ ಕೂಡ ತುಂಬಾ ಕಮ್ಮಿ ಬರುತ್ತೆ. ಇದು ವುಡ್. ಸೊ ಇದು ವುಡ್ ಅಲ್ಲಿ ಇದು ಚರ್ನಿಂಗ್ ಏನಿರುತ್ತೆ ಇದ್ರೊಳಗಡೆ ಬಹಳ ಮಂದಗತಿನಲ್ಲಿ ತಿರುಗೋದ್ರಿಂದ ಇದು ಹೀಟ್ ಕೂಡ ತುಂಬಾ ಕಮ್ಮಿ ಇದಾಗುತ್ತೆ, ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಬಳಸ್ತೀವಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ. ನಾವು ಸ್ಪೆಷಲ್ ಕಡಲೆ ಬೀಜ. ಆಮೇಲೆ ಇದು ನಾಟಿ ಸೀಡ್ಸ್, ಇದು ಹೈಬ್ರಿಡ್ ಸೀಡ್ಸ್ ಅಲ್ಲ. ಸೀಡ್ಸ್ ಗಳಲ್ಲಿ ತುಂಬಾ ವೆರೈಟಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗ ಕಲ್ಯಾಣಿ ಅಂತ ಬರುತ್ತೆ, ಓಕೆ, ಚಿಕ್ಕ ಕಾಳುಗಳು. ಸೊ ಹಾಗೇನೆ ಕದ್ರಿ ಅಂತ ಬರುತ್ತೆ, ಸುಮಾರು ವೆರೈಟಿ ಬರುತ್ತೆ. ಬಟ್ ವೆರೈಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಆಯಿಲ್ ಕಂಟೆಂಟ್ ಒಂದು ಜಾಸ್ತಿ ಇದ್ರೂ ಕೂಡ ಅದರಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ. ಈಗ ಕದ್ರಿ ಕಹಿ ಅಂಶ ಜಾಸ್ತಿ, ಎಣ್ಣೆಲೆ ಕಹಿ ಬರುತ್ತೆ. ಸೊ ಹಾಗಾಗಿ ನಾವು ಆ ತರದ ಸೀಡ್ಸ್ ಬಳಸಲ್ಲ ಒಂದು. ಆಮೇಲೆ ಇದೆಲ್ಲ GMO ಸೀಡ್ಸ್ ಅಲ್ಲ. GMO ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಕರಿತೀವಿ ನಾವು. ಆ ಸೀಡ್ಸ್ ಅಲ್ಲ ಇದು. ಇದು ಕಂಪ್ಲೀಟ್ಲಿ ನಾಟಿ. ಇದನ್ನ ತಗೊಂಡೋಗಿ ನಾವು ಮತ್ತೆ ಬಿತ್ತಿದ್ರೆ ಕೂಡ ಅದರಿಂದ ನಾವು ಬೆಳೆ ತೆಗಿಬಹುದು. ಈಗ ಸರ್, ಈ ಕಲ್ಲಲ್ಲಿ ಎಣ್ಣೆ ತೆಗೆಯೋದಿಕ್ಕೂ ಬೇರೆ ಗಾಣದಿಂದಲೂ ಅಥವಾ ರಿಫೈನ್ಡ್ ಆಯಿಲ್ಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ? ವ್ಯತ್ಯಾಸಗಳನ್ನ ನಾವು ಕಂಡ್ಕೋಬೇಕು. ಆಸ್ ಎ ಕಸ್ಟಮರ್ಸ್ ನಾವು ಕಂಡ್ಕೋಬೇಕು. ಆಯ್ತಾ, ಎಷ್ಟು ಹಾಕಿದ್ರೆ, ಎಷ್ಟು ಕಡಲೆ ಬೀಜ ಹಾಕಿದ್ರೆ ಎಷ್ಟು ಎಣ್ಣೆ ಬರುತ್ತೆ, ಆಯ್ತಾ, ಅದರಿಂದ ಟೇಸ್ಟ್ ಏನು, ಘಮ ಏನು, ಯಾವ ತರ ಇರುತ್ತೆ, ಟೆಕ್ಸ್ಚರ್ ಯಾವ ತರ ಇರುತ್ತೆ. ಸೊ ಎಲ್ಲಾರು ಕೊಡುವಂತ ಎಣ್ಣೆ ಆಗಿರೋದಿಲ್ಲ. ಆದ್ರೆ ನಾವು ಕಣ್ಣಲ್ಲಿ ನೋಡಿ ಇದು ಮಾಡೋದ್ರಿಂದ ಅದು ಎಣ್ಣೆ ನಿಮ್ಗೆ ಗೊತ್ತಾಗತ್ತೆ, ಹೌದು ಇದು ಎಣ್ಣೆ ಅಂತ ಹೇಳ್ಬಿಟ್ಟು. ಆಯ್ತಾ, ನಮ್ಮಲ್ಲಿ ಗಾಣದಲ್ಲಿ ಮಾಡೋಂತ ಎಣ್ಣೆಗಳನ್ನ ಉಪಯೋಗಿಸಿ ಅಂತ ಹೇಳೋದು ನಮ್ಮ ಕರ್ತವ್ಯ. ಇನ್ಫ್ಯಾಕ್ಟ್ ನಾವು ಎಲ್ಲಾ ಕಸ್ಟಮರ್ಸ್ ಬಂದಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಎಲ್ಲಾದ್ರೂ ಉಪಯೋಗಿಸಿ, ನಮ್ದೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ, ಆದ್ರೆ ಗಾಣದಿಂದ ಉಪಯೋಗಿಸಿ, ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ. ಹೆಲ್ತ್ ಬೆನಿಫಿಟ್ಸ್ ಏನಿದೆ ಸರ್? ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನೀವು ನಾರ್ಮಲ್ ಆಯಿಲ್ಸ್ ಗಳನ್ನ ಅಥವಾ ಯಾವುದೇ ಒಂದು ರಿಫೈನ್ಡ್ ಆಯಿಲ್ಸ್ ಗಳನ್ನ ನೀವು ಒಂದು ಸಲ ನೀವು ಫ್ರೈ ಮಾಡಿದ್ಮೇಲೆ ಮತ್ತೆ ರೀಯೂಸ್ ಮಾಡಕ್ ಆಗಲ್ಲ.
ಅದೇನೇ ನಮ್ಮ ಎಣ್ಣೆಗಳನ್ನ ನೀವು ಮತ್ತೆ ಮತ್ತೆ ನಾವು ಬಳಸ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ. ಸ್ವಲ್ಪ ಜನ ನಾವು ಹೇಳಿದ್ದಾರೆ ಏನಂತ ಹೇಳಿ, ಸುಮಾರು ಜನ ಕ್ಯಾನ್ಸರ್ ಪೇಷಂಟ್ಸ್ಗಳು ಆ ಥರದ್ದು ಯೂಸ್ ಮಾಡ್ತಾ ಇರೋದ್ರಿಂದ ಇದು ಕ್ಯಾನ್ಸರ್ನು ಗುಣಪಡಿಸುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈವನ್ ಡಾಕ್ಟರ್ಗಳ ಕೂಡ ಸಜೆಸ್ಟ್ ಮಾಡುವಂತದ್ದು ಗಾಣದ ಎಣ್ಣೆಗಳು. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ನೋಡ್ತೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ನೋಡ್ತೀರಾ, ನಿಮ್ಗೆ ಆ ಘಮ ಗೊತ್ತು, ಟೇಸ್ಟ್ ಗೊತ್ತು, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ ಆಯ್ತಾ. ನಿಮ್ಗೆ ರಿಫೈನ್ಡ್ ಆಯಿಲ್ಗಳು ಬೇರೆ ಯಾವುದೇ ಆಯಿಲ್ಗಳನ್ನ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಪ್ರಮಾಣದಲ್ಲಿ ನೋಡಿದಾಗ, ಹಾಕ್ಬೇಕಾದ್ರೆ ಪ್ರಮಾಣದಲ್ಲಿ ನೋಡಿದಾಗ ನಿಮ್ಗೆ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸ್ತೀರಾ. ಒಂದು ಟೇಸ್ಟ್ ಹಾಗೆ ಇರುತ್ತೆ. ಆಮೇಲೆ ಆಯಿಲ್ಗಳು ಮನುಷ್ಯನಿಗೆ ಬಾಡಿಗೆ ಬೇಕು, ಫ್ಯಾಟಿ ಆಸಿಡ್ಸ್ ಬೇಕು, ಒಮೆಗಾ ಆಸಿಡ್ಸ್ ಬೇಕು. ಅದರಿಂದ ನಿಮ್ಗೆ ಬಾಡಿನಲ್ಲಿ ಲೂಬ್ರಿಕೇಶನ್ ಕ್ರಿಯೇಟ್ ಆಗುತ್ತೆ. ಜಾಯಿಂಟ್ ಪೇನ್ಸ್ ಇರುವಂತವ್ರು ಆ ಥರದವ್ರು ಎಲ್ಲರನ್ನು ತಿಂದಾಗ ಅದು ನಿಮ್ಗೆ ಅದರಲ್ಲೇನೆ ನೀವು ತಿಂದಾಗ ಅಥವಾ ನೀವು ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗತ್ತೆ. ಸೊ ಅದನ್ನ ನಾವು ಜನಗಳಿಗೆ ಹೇಳ್ಬೋದು, ಮುಟ್ಟಿಸ್ಬೋದು. ನಾವು ನೀರನ್ನು ಬೆರೆಸಲಿಲ್ಲ ಅಂದರೆ ಅದರಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗಲ್ಲ. ಫ್ರಿಕ್ಷನ್ ಕ್ರಿಯೇಟ್ ಆಗಿಲ್ಲ ಅಂದರೆ ಆಯಿಲ್ ಬರೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರು ಕೊಡಬೇಕಾಗತ್ತೆ. ಅದು ಏನು ಅದಕ್ಕೆ ಮಾತ್ರ ಕೊಡೋದು. ಎಷ್ಟೊತ್ತು ಬೇಕಾಗುತ್ತೆ ಸರ್ ಎಣ್ಣೆ ಬರೋದಕ್ಕೆ? ಸೊ ಒಂದು ಬ್ಯಾಚ್ ನಾವು 45 ಮಿನಿಟ್ಸಿಂದ 1 ಅವರ್ ಬೇಕಾಗುತ್ತೆ ಒಂದು ಚರ್ನಿಂಗ್ ಮಾಡಲಿಕ್ಕೆ. ಇದು ಕಂಪ್ಲೀಟ್ ಆಗಬೇಕಂದ್ರೆ 1 ಅವರ್ ಬೇಕು. ಸೊ ನಾವು ಆಲ್ಮೋಸ್ಟ್ ನಾನು ಹಾಗೆ ಅವಾಗಲೇ ಹೇಳಿದಾಗೆ 24 ಥರದ ಎಣ್ಣೆಗಳನ್ನ ಉತ್ಪಾದನೆ ನಾವು ಇಲ್ಲಿ ಮಾಡ್ತೀವಿ. ಯಾವ್ದೆಲ್ಲ ಸರ್ ಲಿಸ್ಟ್ ಹೇಳ್ಬೋದ? ಕಾಮನ್ ಆಗಿ ಎಲ್ಲಾ ಗಾಣದವ್ರು ಮಾಡುವಂತದ್ದು ಏನು, ಕಡಲೆ ಎಣ್ಣೆ, ತೆಂಗಿನ ಎಣ್ಣೆ ಆಯ್ತಾ, ಮತ್ತೆ ಬಿಟ್ರೆ ಎಳ್ಳು ಮಾಡ್ತಾರೆ, ಸ್ವಲ್ಪ ಜನ ಎಳ್ಳು ಮಾಡ್ತಾರೆ. ಈಗ ನಾವು ಅದನ್ನ ಮೀರಿ ಸ್ವಲ್ಪ ಮುಂದೆ ಹೋಗಿದೀವಿ. ಸೊ ಏನೇನ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ, ಈ ಸಿಸ್ಸಿಮೆ ಅಂದ್ರೆ ಎಳ್ಳು, ಹುಚ್ಚೆ ಎಳ್ಳು ಆಯ್ತಾ, ನೆಕ್ಸ್ಟು ಸಾಸಿವೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ ಆಯ್ತಾ, ವರ್ಜಿನ್ ಕೋಕೋನಟ್ ಆಯಿಲ್ ಇದೆ ನಮ್ಮ ಹತ್ರ. ಸೊ ಈ ತರ ಸುಮಾರು ಎಣ್ಣೆಗಳನ್ನ ನಾವು ತಗೊಳ್ತೀವಿ. ಲೀಸ್ಟ್ ನಿಮ್ಗೊಂದು ಕೊಡ್ತೇನೆ, ಎಲ್ಲಾ ಕನ್ಸ್ಯೂಮರ್ಸ್ಗಳಿಗೂ ಅದು ಇದಾಗ್ತದೆ, ಅನುಕೂಲ ಆಗುತ್ತೆ. ಆಮೇಲೆ ಇದನ್ನ ನಾವು ಮೇಜರ್ ಆಗಿ ಬಲ್ಕಲ್ಲೂ ಸೇಲ್ ಮಾಡ್ತೀವಿ, ರಿಟೇಲ್ ಅಲ್ಲೂ ಸೇಲ್ ಮಾಡ್ತೀವಿ. ಈ ತರ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಸೀಡ್ ಕಾಣಿಸ್ತಾ ಇದೆ ಸರ್, ಇದೇನ್ ಸೀಡ್? ಇದ್ರಿಂದ ಎಣ್ಣೆ ಮಾಡಕ್ಕಾಗತ್ತಾ? ನೋಡಿ, ಇದು ಬಂದು ಸನ್ಫ್ಲವರ್ ಸೀಡ್ಸ್. ಇದು ಓಕೆ, ಸನ್ಫ್ಲವರ್ ಸೀಡ್ಸ್ ಬಂದ್ಬಿಟ್ಟು ಇದನ್ನ ನಾವು ಸಿಪ್ಪೆನ ತೆಗ್ದಿರೋ ಅಂತದ್ದು. ಓಕೆ, ಸನ್ಫ್ಲವರ್ ಸೀಡ್ಸ್ ಸಿಪ್ಪೆ ತೆಗೆದ್ಮೇಲೆ ಈ ತರ ಬರುತ್ತೆ. ನೋಡಿ, ಇದರಲ್ಲಿ ನಿಮಗೆ ಕಾಣಿಸ್ತಾ ಇರೋದು 3 ವೆರೈಟಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಒಂದು ಫ್ರೆಶ್ ಆಗಿ ನಾವು ರೈತರಿಂದ ತಗೊಂಡ್ಬಂದಾಗ ಕಾಣುವಂತ ಒಂದು ಸೀಡ್ಸ್ ಗಳಿದು. ಇದರಲ್ಲಿ ನೀವು ನೋಡ್ತಾ ಇರಬಹುದು ಕಸನು ಇದೆ, ಎಲ್ಲ ಅದು ಇದೆ. ಅದಾದ್ಮೇಲೆ ನಾವು ಅದನ್ನ ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಸೊ ಆ ಕ್ಲೀನ್ ಮಾಡಿದ್ದನ್ನ ಡಿಹೂಲಿಂಗ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಸಿಪ್ಪೆ ತೆಗೆಯೋ ಒಂದು ಇದು. ಸೊ ಈ ಸಿಪ್ಪೆನ ನಾವು ತೆಗೆದ್ಮೇಲೆ ಈ ತರ ಆಗತ್ತೆ. ಸೊ ಇದನ್ನ ನಾವು ಗಾಣಕ್ಕೆ ಹಾಕುವಂಥದ್ದು. ಮತ್ತೆ ಇದಕ್ಕೂ 1 ಅವರ್ ಆಗುತ್ತೆ. ಕಂಪ್ಲೀಟ್ ಪ್ರೊಡಕ್ಷನ್ ಆಗ್ಲಿಕ್ಕೆ 1 ಅವರ್ ಆಗುತ್ತೆ. ಸೊ ಅಷ್ಟರೊಳಗೆ ಇನ್ನೊಂದನ್ನು ನೋಡೋಣ, ಬನ್ನಿ. ಸೊ ಇನ್ನೊಂದು ಯೂನಿಟ್ ಹತ್ರ ನಾವು ಹೋಗ್ತಾ ಇದ್ದೀವಿ.
ಇನ್ನೊಂದು ಮೆಷಿನ್ ಹತ್ರ ಇದು ಕಲ್ಲಿದೆ ಅಲ್ವಾ ಗಾಣ? ಇದು ಕಲ್ಲಿದೆನೆ ಗಾಣ. ಹಾ. ಸೊ ಇದು ಈಗ ನೀವು ಏನ್ 3 ಗಾಣ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇದೆಲ್ಲ ಕಲ್ಲು ಮತ್ತೆ ವುಡ್ ಕಾಂಬಿನೇಷನ್ ಇದು. ಓಕೆ. ಸೊ ಈಗ ತೆಂಗಿನ ಎಣ್ಣೆ ಮಾಡೋದು ಹೇಗೆ ಅಂತ, ಗಾಣದಿಂದ ಶುದ್ಧ ತೆಂಗಿನ ಎಣ್ಣೆ ನಾವು ತೆಗಿತಾ ಇದ್ದೀವಿ. ಇದು ಒಣಗಿರೋ ಕೊಬ್ಬರಿ, ನೀವು ಹೇಳಿರೋ ವರ್ಜಿನ್ ಕೊಕೊನಟ್. ಮಂಗಳೂರಿನವರಿಗೆ ಗೊತ್ತು ಹೇಗೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಇದು ಕಂಪ್ಲೀಟ್ಲಿ ಒಣಗಿರೋಂತ ಕೊಬ್ಬರಿ. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಈಗ ಸುಮಾರು ತಮಿಳ್ನಾಡು ಕಡೆಯಿಂದೆಲ್ಲ ಬರುತ್ತೆ ಕೊಬ್ಬರಿ. ಅದೇನಾಗತ್ತೆ, ಮರದಿಂದ ಕಾಯಿನ ಕಿತ್ಬಿಟ್ಟು ಅದರಲ್ಲಿ ನಾವು ಈ ತರ ಇದನ್ನ ತೆಗೆದು ಮತ್ತೆ ಸನ್ ಡ್ರೈ ಮಾಡ್ತಾರೆ. ಅದಕ್ಕೆ ಸಲ್ಫರ್ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ ಅದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ಲೈಫ್ ಇದರದ್ದು ಬರೋದಿಲ್ಲ. ನೀವು 1 ಅಥವಾ 2 ತಿಂಗಳುಗಳಲ್ಲಿ ಅದನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ. ಇದು ನೀವು ನೋಡಿದ್ರೆ ಕಂಪ್ಲೀಟ್ಲಿ ಡ್ರೈಡ್ ಕೊಕೊನಟ್. ಇದು ಕಂಪ್ಲೀಟ್ಲಿ ಡ್ರೈಡ್. ಈ ತರ ಹೇಳಿದಾಗ ಇದು ಮಾಡಿದಾಗ ಮುರಿತದೆ, ಕಟ್ ಆಗ್ತದೆ. ಮತ್ತೆ ಇದು ತಿನ್ಲಿಕ್ಕೆ ನಾವು ಏನು ಅಂಗಡಿಗಳಲ್ಲಿ ಬಳಸ್ತೀವಿ ಅದೇ ಕೊಬ್ಬರಿನ ನಾವು ಕೂಡ ಯೂಸ್ ಮಾಡುವಂತದ್ದು. ಇದನ್ನ ನೀವು ತಿನ್ಬಹುದು, ಟೇಸ್ಟ್ ಮಾಡಿ. ನಮ್ಮ ಊರ್ ಕಡೆ ಎಲ್ಲ ಹಲಸಿನಕಾಯಿ ಹಪ್ಪಳ ಜೊತೆ ಕಾಯಿ ತಿಂತಾರೆ. ಸೊ ಇದನ್ನ ನಾವು ಹಾಕ್ತಾ ಇದ್ದೇವೆ. ಓಕೆ. ತುಂಬಾ ಟೇಸ್ಟ್ ಇದೆ. ಇದರಲ್ಲಿ ಕೋಕೋನಟ್ ಆಯಿಲ್ ತೆಗಿಲಿಕ್ಕೆ ನಾವು ನೀರು ಬಳಸಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸ್ಟಾರ್ಟ್ ಆಗ್ತಿದ್ದಾಗೇನೆ ಎಣ್ಣೆ ಬಿಟ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ತಡ ಆಗಲ್ಲ. ಈಗ ನೀವು ಚರ್ನ್ ಮಾಡ್ತಾ ಇದ್ದಂಗೆ ನೀವು ಎಣ್ಣೆ ನೋಡ್ಬೋದು. ಅದಕ್ಕೇನು ಕಾಯ್ಬೇಕು ಅಂತ ಏನಿಲ್ಲ, ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಓಕೆ. ಇದ್ರ ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತೆ. ಅವು ಎರಡಕ್ಕೂ ನಾವು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ. ಓಕೆ ಓಕೆ ಓಕೆ. ಎಣ್ಣೆ ಬಂದಿದೆ, ನೀವು ನೋಡಬಹುದು. ಎಣ್ಣೆ ಬರ್ತಾ ಇರುವಂತದ್ದು ನೀವು ನೋಡಬಹುದು. ಸ್ಟಾರ್ಟ್ ಆಗಿದೆ, ಬರ್ಲಿಕ್ಕೆ ಆಗಿದೆ. ಈ ಎಣ್ಣೆನ ನೀವು ಮತ್ತೆ ಸೋಸ್ತೀರಾ? ಇದು ಫಸ್ಟ್ ರೌಂಡ್ ಫಿಲ್ಟ್ರೇಷನ್ ಇದಾಗುತ್ತೆ. ಇದರಲ್ಲಿ ನಾವು ಬೇರೆ ಫಿಲ್ಟ್ರೇಷನ್ ಮಾಡೋದಿಲ್ಲ. ಯಾಕಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಇರುತ್ತೆ. ನ್ಯೂಟ್ರಿಷನ್ ಇರೋದ್ರಿಂದ ಫಿಲ್ಟ್ರೇಷನ್ ಜಾಸ್ತಿ ಮಾಡಿದಾಗ ಅದ್ರ ನ್ಯೂಟ್ರಿಷನ್ ಡೌನ್ ಆಗುತ್ತೆ. ಆಮೇಲೆ ಆ ಫ್ಲೇವರ್ ಎಲ್ಲ ಚೇಂಜ್ ಆಗ್ತದೆ. ನಿಜ. ಸೊ ಯಾವುದೇ ಕಲರ್ ಆ್ಯಡ್ ಮಾಡಲ್ಲ, ಯಾವುದು ಫ್ಲೇವರು ಆ್ಯಡ್ ಮಾಡಲ್ಲ. ನ್ಯಾಚುರಲ್ ಆಗಿ ನೀವೇ ಲೈವ್ ಆಗಿ ನೋಡ್ತಾ ಇದ್ದೀರಾ ಗಾಣದಿಂದ ಎಷ್ಟು ಶುದ್ಧವಾದಂಥ ಎಣ್ಣೆ ಬರ್ತಾ ಇದೆ ಅಂತ. ಆ್ಯಂಡ್ ಇದರಲ್ಲಿರುವಂಥ ಸಣ್ಣ ಸಣ್ಣ ಕಸ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಫಸ್ಟ್ ಲೆವೆಲ್ ಫಿಲ್ಟ್ರೇಷನ್ ಮಾಡಲಾಗುತ್ತೆ. ಮತ್ತೆ ಫಿಲ್ಟ್ರೇಷನ್ ಮಾಡಿ ತೆಂಗಿನೆಣ್ಣೆಲಿರುವಂತ ಅಂಶವನ್ನ ಕಡಿಮೆ ಮಾಡಲ್ಲ ಸೂತ್ರ ಆಯಿಲ್ ಅಲ್ಲಿ. ಇದನ್ನೇ ನಾವು ಸಣ್ಣ ಡ್ರೈಗೆ ಇಟ್ರೆ ಅಂದ್ರೆ ಹೊರಗಡೆ ನಾವು ಬಿಸಿಲಿಗೆ ಇಟ್ಟಾಗ ಇದರಲ್ಲಿ ಇರೋಂಥ ಸೆಡಿಮೆಂಟ್ಸ್ ಬೇಗನೆ ಸೆಟ್ಲ್ ಆಗುತ್ತೆ. ಜೊತೆಗೆ ಆಯಿಲ್ ಕೂಡ ತುಂಬಾ ಕ್ಲಾರಿಟಿ ಆಗಿರುತ್ತೆ. ಇದರಲ್ಲಿ ನಾವು 15 kgs ಆಫ್ ಕೋಕೋನಟ್ ಹಾಕ್ತೇವೆ. ಇದರಲ್ಲಿ ಬರೋವಂಥದ್ದು ಅಪ್ರಾಕ್ಸಿಮೇಟ್ಲಿ ಒಂದು 7 kg ವರೆಗೂ ನಮಗೆ ಎಣ್ಣೆ ಸಿಗುತ್ತೆ. 7 kg ಬರುತ್ತೆ. ಈಗ ಇದರಲ್ಲಿ ಕಡಲೆ ಬೀಜ ಏನು ಹಾಕಿದ್ವಿ, ಈಗ ಆಯಿಲ್ ಆಗ್ಲೇ ಬಂದಿದೆ. ನೀವು ನೋಡಬಹುದು. ಈ ಎಣ್ಣೆಗೆ ಎಷ್ಟಿರುತ್ತೆ ಸರ್ 1 ಲೀಟರ್ಗೆ? 1 ಲೀಟರ್ಗೆ ನಾವು ಇವತ್ತು ಸೇಲ್ ಮಾಡ್ತಾ ಇರುವಂತದ್ದು ನಮ್ಮ MRP ನಲ್ಲಿ 380 ರೂಪಾಯಿ. 380. ಓಕೆ. ನೀವು ನಾನು ಆಗ್ಲೇ ಹೇಳಿದಾಗ ನಿಮಗೆ, ಸೊ ಮಿನಿಮಮ್ 1 ಲೀಟರ್ ಪ್ರೊಡಕ್ಷನ್ಗೆ 2.5 kg ಗ್ರೌಂಡ್ ನಟ್ ಬೇಕೇ ಬೇಕು. ಯಾಕೆಂದ್ರೆ ಒಂದು ಬ್ಯಾಚ್ ಅಲ್ಲಿ ನಾವು 15 kg ಹಾಕ್ತೇವೆ. ಸೊ 15 kgಗೆ ನಮಗೆ 6.5 ಲೀಟರ್ ಎಣ್ಣೆ ಬರುತ್ತೆ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ ಪ್ರಾಸೆಸ್. ಈಗ ತೆಗಿಯೋಣ ಆಯಿಲ್.
ಮೆಷಿನ್ ಖರ್ಚೆಲ್ಲ ಅಂಡ್ ಇದ್ರ ಮೇಂಟೆನೆನ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಇಲ್ವಾ? ನೋಡಿ, ನಾವು ಯಾವ ತರದ ಮಷಿನ್ ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹಾ. ನಮ್ಮ ಮೇಂಟೆನೆನ್ಸ್ ಡಿಪೆಂಡ್ ಇರುತ್ತೆ. ಓಕೆ. ಈಗ ನೀವು ನೋಡ್ತಾ ಇರೋಂಥದ್ದು ಸ್ಟೋನ್ ಮತ್ತೆ ವುಡ್ ಕಾಂಬಿನೇಷನ್ ಮೋಟರ್ ಮಷಿನ್ಸ್. ಮೆಷಿನ್. ಸೊ ಇದರಲ್ಲಿ ಬೇರೆ ಬೇರೆ ತರದ ಮಷಿನ್ಸ್ಗಳು ಬರುತ್ತೆ. ನಾನು ಅದನ್ನು ಬೇರೆ ಯಾವ ತರ ಮಷಿನ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಇದೊಂದು ಪ್ರೊಡಕ್ಷನ್ ಇಂದ ಮುಗಿಸಿದ್ಮೇಲೆ ನಾವು ಮಷಿನ್ ಬಗ್ಗೆ ಮಾತಾಡೋಣ ಒಂದ್ ನಿಮಿಷ. ಓಕೆ. ಸೊ ಯಾಕೆಂದ್ರೆ ಜನಗಳು ಮಾಡೋಂಥವ್ರಿಗೆ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಬರೋಂಥವ್ರಿಗೆ ಅನುಕೂಲ ಆಗ್ಲಿಕ್ಕೆ ಮಷಿನ್ ಬಗ್ಗೆನೂ ಒಂದು ತಿಳುವಳಿಕೆ ಕೊಟ್ಬಿಡೋಣ. ಓಕೆ. ನೀವು ಜಾಸ್ತಿ ಕಾಂಪಿಟೇಟರ್ಸ್ ಅನ್ನ ನೀವೇ ಬೆಳೆಸ್ತಾ ಇದೀರಿ ಅಂತ ಆಯ್ತು. ಇದರಲ್ಲಿ ಕಾಂಪಿಟೇಷನ್ ಬೆಳೆಸುವಂತದ್ದು ಏನು ಇಲ್ಲ. ಅಂದ್ರೆ ಈ ಸ್ಕಿಲ್ ಅನ್ನ ಇನ್ನೊಬ್ರಿಗೂ ಅದು ತಿಳಿಸ್ಕೊಟ್ಟು ತಿಳಿಸಿದಾಗ ಜನಗಳು ಇದನ್ನ ಬಿಸ್ನೆಸ್ ಮಾಡೋಂಥವ್ರು ಹೊಸ ಜನಗಳು ಉಟ್ಕೊಂಡಾಗ ಇದಕ್ಕೆ ಒಂದು ಉತ್ತೇಜನ ಬಂದಂಗೆ ಆಗತ್ತೆ. ಅಂತ ಹೇಳಿದ್ರೆ ಈಗ ನಾನು ಒಬ್ನೇನೆ ಎಲ್ಲಾರನ್ನೂ ಚೇಂಜ್ ಮಾಡಕ್ ಆಗಲ್ಲ. ಸೊ ಜನಗಳು ಬೇಕು, ನಾವು ಒಂದು ಸಮೂಹ ಬೇಕು. ಎಲ್ಲರೂ ಸೇರ್ಕೊಂಡಾಗ ಜನಗಳನ್ನ ನಾವು ತಿಳಿಸ್ಬೋದು. ಈಗ ನಾನು ಒಬ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಜನಗಳಿಗೆ ಓಕೆ ಏನೋ ದುಡ್ಡಿಗೋಸ್ಕರ ಮಾಡ್ತಾನೆ ಅಂತ ಅನ್ಕೋಬಹುದು. ಆದ್ರೆ ಜನಗಳು ಸೇರಿದಾಗ, ಒಗ್ಗಟ್ಟಾದಾಗ, ಅಥವಾ ನಮ್ಮ ಗಾಣದವರು ಅಂದ್ರೆ ಆಯಿಲ್ ಮೇಕರ್ಸ್ ಎಲ್ಲರನ್ನು ಸೇರ್ಕೊಂಡು ಮಾಡಿದಾಗ ಏನಾಗುತ್ತೆ, ಜನಗಳಿಗೆ ಹೌದು ಇದು ಗಾಣದ ಎಣ್ಣೆ ಅಂದ್ರೆ ಇದು ನಮ್ಮ ಹಳೆ ಪದ್ಧತಿ ಈ ತರ ಇತ್ತು, ನಾವು ತಿಂತ ಇದ್ದಿದ್ದು ಈ ತರ ವಸ್ತುನ ನಾವು ಇವಾಗ ಚೇಂಜ್ ಆಗಿದ್ದೇವೆ. ಬಟ್ ನಾವು ಮತ್ತೆ ಹೊಸ ಪದ್ಧತಿಗಳನ್ನ ಅಂದ್ರೆ ಈ ವೆಸ್ಟರ್ನ್ ಕಲ್ಚರ್ಸ್ಗಳನ್ನ ಬಿಟ್ಟು ನಮ್ಮ ಒಳ್ಳೆ ಪದಾರ್ಥಗಳನ್ನ ತಿನ್ನುವಂತ ಕಡೆಗಳಿಗೆ ಗಮನ ಹರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ಗಮನ ಹರಿಸಂಗೆ ಮಾಡೋ ಅಂತದ್ದು ನಮ್ಮ ಗಾಣದವರಾಗಿರ್ಬೋದು, ಅಥವಾ ಈ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಕೊಡ್ತಾ ಇರೋವಂಥದ್ದು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೊಡ್ತಾ ಇರೋವಂಥವ್ರು ಇದನ್ನ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಸುಮಾರು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಕೂಡ ನೋಡ್ತಾ ಇರ್ಬೋದು. ನೀವು ಬೆಂಗಳೂರಲ್ಲಿ ಇವತ್ತು ತುಂಬಾ ಆರ್ಗ್ಯಾನಿಕ್ ಸ್ಟೋರ್ಸ್ಗಳಿದಾವೆ, ತುಂಬಾ ಆಯಿಲ್ ಸ್ಟೋರ್ಸ್ಗಳಿದಾವೆ. ಸೊ ನ್ಯಾಚುರಲ್ ಆಯಿಲ್ ಪ್ರೊಡಕ್ಷನ್ ಮಾಡುವಂತ ಯೂನಿಟ್ಸ್ಗಳಿದಾವೆ. ಇದರಿಂದ ಜನಗಳಿಗೆ ಗೊತ್ತಾಗ್ತಾ ಇದೆ, ಹೌದು ನಾವೇನ್ ತಿಂತಾ ಇದ್ವಿ ಮೊದಲು ಅದೆಲ್ಲ ಸರಿ ಇಲ್ಲ, ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಗಾಣ ಪದ್ಧತಿಯಿಂದ ಏನ್ ಮಾಡ್ತಾ ಇದಾರೆ ಅದೆಲ್ಲ ಒಳ್ಳೇದು, ನಮ್ಮ ಪೂರ್ವಿಕರು ಮಾಡಿದ್ದೆಲ್ಲದು ಒಳ್ಳೇದೇ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಜನಗಳಿಗೆ. ಸುಮಾರು ಜನ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸ್, ನಮ್ಗೆ ನಾಲೆಡ್ಜ್ ಅವರೇ ಕೊಟ್ಟೋಗ್ತಾರೆ. ಆ ತರನು ಪರಿಸ್ಥಿತಿಗಳಿದೆ. ಅಂತ ಹೇಳಿದ್ರೆ ಅವರು ಜಾಸ್ತಿ ತಿಳ್ಕೊಂಡಿದ್ದಾರೆ, ನಮ್ಗಿಂತನೂ ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವರು ಇನ್ನೂ ಸ್ವಲ್ಪ ಈಗ ನಾನು ಹೇಳಿದಾಗೆ ಮುಂಚೆ ನಾನು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನನಗೆ ಇಷ್ಟು ಆಯಿಲ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಜನಗಳು ಕೇಳಿ ನಮಗೆ ಆಯಿಲ್ಸ್ಗಳನ್ನ ಇಷ್ಟೊಂದು ಆಯಿಲ್ಸ್ ಇದೆ ಅನ್ನೋದು ನಮ್ಗೆ ಪರಿಚಯ ಆಗಿತ್ತು, ಜನಗಳಿಂದ ಪರಿಚಯ ಆಗಿರೋವಂಥದ್ದು. ಆಮೇಲೆ ಅವ್ರಿಗೆ ಗೊತ್ತು ಇದ್ರ ಬೆನಿಫಿಟ್ ಏನು, ಇದ್ರದ್ದು ಡಿಮೆರಿಟ್ಸ್ ಏನು. ಏನಂತ ಹೇಳಿದ್ರೆ ಸ್ವಲ್ಪ ಜನ ಕಾಸ್ಟ್ ಕಾನ್ಸಿಯಸ್. ಇವತ್ತು ಏನ್ ಮಾಡ್ತಾರೆ, ಎಲ್ಲ ಬಿಟ್ಟು ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗ್ಬಿಟ್ಟು ಪಿಜ್ಜಾ ಬರ್ಗರ್ ಎಲ್ಲ ತಿನ್ಕೊಂಡ್ಬಿಟ್ಟು ರೋಗಗಳು ಬರೆಸ್ಕೊಂಡು ಕೊನೆಗೆ ಅವ್ರು ಹೋಗಿ ಇಡೋದು ಡಾಕ್ಟರ್ ಹತ್ರ, ಆಯ್ತಾ. ಆಮೇಲೆ ಯಾವ್ದೋ ಕಲಬೆರಕೆ ಎಣ್ಣೆಗಳನ್ನ ಅಥವಾ ಕಲಬೆರಕೆ, ಈಗ ಮೈದಾ ನೀವು ನೋಡಿದಾಗ ಮೈದಾ ತಿನ್ನೋ ಹಾಗೆ ಇಲ್ಲ, ಹಾಗೆ ಹೇಳ್ಬೇಕು ಅಂತಂದ್ರೆ ಆದರೂ ತಿಂತಾರೆ ಜನಗಳು. ಈಗ ಸಲ್ಫರ್ ಬೆರೆಸಿರುವಂತ, ಸುಮಾರು ಗ್ಲುಕೋಟಿನ್ ಇರುವಂತ ಗೋಧಿ, ಸೊ ಈ ಥರದ್ದೆಲ್ಲ ತಿಂತಾರೆ. ಆದರೆ ನಮ್ಮ ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇದೆಲ್ಲ ಒಳ್ಳೆ ಫುಡ್ಗಳು. ಆಮೇಲೆ ಇವತ್ತು ಮೋದಿಯವರು ಕೂಡ ನೀವು ನೋಡಿದ್ದೀರಾ, ಎಲ್ಲ ಥರದ ಮಿಲೆಟ್ಗಳಿಗೂ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಮ್ಮ ಭಾರತ ಸಂಸ್ಕೃತಿನಲ್ಲಿ ಮಿಲೆಟ್ಸ್ಗಳು ಪ್ರಾಮುಖ್ಯತೆ ತುಂಬಾ ಇದೆ. ಅದನ್ನ ಈಗ ಬೆಳೆಸ್ತಾ ಇದ್ದಾರೆ. ಬೆಳೆಸ್ತಿರೋದಕ್ಕೇನೆ ಇವತ್ತು ಒಂದು ಮಿಲೆಟ್ಸ್ ಆಗಿರ್ಬೋದು ಅಥವಾ ಇದನ್ನು ಬೆಳೆಯುವಂತ ಜನಗಳಿಗೆ ಒಂದು ಉತ್ತೇಜನ ಕೊಟ್ಟಂಗೆ ಆಗ್ತಾ ಇದೆ. ಸುಮಾರು ಜನ ಅದಕ್ಕೆ ಚೇಂಜ್ ಆಗ್ತಾ ಇದ್ದಾರೆ, ಆರ್ಗ್ಯಾನಿಕ್ ಪ್ರೊಡಕ್ಷನ್ಗೆ ಹೋಗ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಮೂಮೆಂಟ್ಸ್ ನಡೀತಾ ಇದೆ. ಇಂಡಿಯಾದಲ್ಲಿ ಬೆಳೆಯುವಂತ ರೈಸ್ಗೆ ಡಿಮಾಂಡ್ ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಕೆಮಿಕಲ್ ಫ್ರೀ ಬೆಳೆಯಲ್ಲ ಅಂತ ಹೇಳಿ. ಬಟ್ ಸ್ಲೋಲಿ ನಾವು ಅದನ್ನ ಚೇಂಜಸ್ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಸಾಥ್ ಕೊಡ್ತಾ ಇದೆ, ಸರ್ಕಾರ ಅದಕ್ಕೆ ಸಬ್ಸಿಡೀಸ್ ಕೊಡ್ತಾ ಇದೆ, ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸೀಸ್ಗಳಿದಾವೆ ಇವತ್ತು. ಸೊ ಅವರೆಲ್ಲ ಥರದ ಟೆಸ್ಟಿಂಗ್ಸ್ಗಳು ಮಾಡಿಬಿಟ್ಟು ಜನಗಳಿಗೆ ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಮತ್ತೆ ರೈಸ್ ಡಿಮಾಂಡ್ ಬರ್ತಾ ಇದೆ. ಮಿಲೆಟ್ಸ್ ಅಂತೂ ನೀವು ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಡಿಮಾಂಡ್ ಇದೆ. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ರೈತರಿಗೆ, ಸ್ಪೆಷಲಿ ರೈತರಿಗೆ ಇದು ತುಂಬಾ ಹೊತ್ತು ಕೊಡುತ್ತೆ. ಹೇಳಿದ್ರೆ ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಉದ್ಯಮ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳಿದಾಗ ಈ 3 ಮಷಿನ್ಗಳೇನಿದೆ, ಕಲ್ಲಿನ ಗಾಣಗಳು. ಸೊ ಈ ಕಲ್ಲಿನ ಗಾಣಗಳಲ್ಲಿ
ಯಾಕೆ ನಾವು ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದೀವಿ, ಯಾಕೆ ಬೇರೆ ಮಷಿನ್ಸ್ಗಳನ್ನ ಪ್ರಿಫರ್ ಮಾಡ್ತಾ ಇಲ್ಲ? ದೇರ್ ಆರ್ ಮಷಿನ್ಸ್ ವಿ ಶೇಪ್ ಅಲ್ಲಿ ಇರುತ್ತೆ, ಇನ್ಸ್ಟೆಂಟ್ ಆಗಿ ಆಯಿಲ್ ಬರ್ತಾ ಇರುತ್ತೆ. ಇನ್ಸ್ಟೆಂಟ್ ಆಗಿ ಆಯಿಲ್ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ನೋಡಿ ಈ ಮಷಿನ್ಸ್ ಇದೆಯಲ್ಲ, ಇದು ಬಂದು ನೀವು ನೋಡ್ತಾ ಇರೋಂಥದ್ದು ಕಬ್ಬಿಣದ್ದು. ಇದರಲ್ಲೇ ಹುಡ್ಡಿಂದ ಬರುತ್ತೆ. ಹುಡ್ಡಿಂದ ಬಂದಾಗ ಅದ್ರಲ್ಲಿ ಏನಾಗುತ್ತೆ, ಇನ್ಸ್ಟೆಂಟ್ ಆಗಿ ಆಯಿಲ್ ಬರ್ತಾ ಇರುತ್ತೆ. ಇದು ಈಸಿ ಮೆಥಡ್, ಈಸಿ. ಬಟ್ ನಾವು ಆಯಿಲ್ ಮೇಕರ್ಸ್ ಆಗಿರೋದ್ರಿಂದ ನಾವು ನೋಡ್ತಾ ಇರ್ಬೇಕಾಗಿರುವಂತದ್ದು ಕಾಸ್ಟಿಂಗ್ ಎಷ್ಟು ಕಮ್ಮಿನಲ್ಲಿ ನಾವು ಕಸ್ಟಮರ್ಗೆ ಆಯಿಲ್ ನ ಕೊಡಬಹುದು ಅಂತ ಹೇಳಿ. ಈಗ ನೀವು ಸ್ಟೋನ್ ಮಷಿನ್ಸ್ ನೋಡಿದ್ರ, ಆ ಸ್ಟೋನ್ ಮಷಿನ್ಗಳಲ್ಲಿ ನಮ್ಗೆ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಸೊ ಅಂದ್ರೆ ಅರ್ಧ ಲೀಟರ್ವರೆಗೂ ಜಾಸ್ತಿ ಬರುತ್ತೆ. ಸೊ ಅರ್ಧ ಲೀಟ್ರು ಅಂತ ಹೇಳಿದ್ರೆ 100 ರೂಪಾಯಿನೂ ನಾವು ಇಟ್ಕೊಂಡ್ರು ಕೂಡ ಅರ್ಧ ಲೀಟ್ರಿಗೆ 8 ಬ್ಯಾಚ್ ಹಾಕಿದ್ರು ಕೂಡ 800 ರೂಪಾಯಿ ಲಾಸ್ ಆಯ್ತು. ಸೊ 24 ದಿನದಿಂದ ನಾವು ಲೆಕ್ಕ ಇಡೋದಾಗ ಒಂದು 20 ಸಾವಿರ ರೂಪಾಯಿ ಲಾಸ್ ಆಯ್ತು. ಅದನ್ನೇ 2 ಜನನ್ನ ನಾವು ಇಟ್ಟಾಗ ಈ ಮಷಿನ್ಗಳಿಗೆ ಅವ್ರಿಗೂ ಉದ್ಯೋಗ ಆಯ್ತು, ನಮ್ಗೂ ಎಣ್ಣೆ ಜಾಸ್ತಿ ಬಂದಂಗ ಆಯ್ತು. ಅದು ನಮ್ ಕಾನ್ಸೆಪ್ಟ್. ಸೊ ಈಗ ಈ ಮಷಿನ್ ಬಂದ್ಬಿಟ್ಟು ಕಬ್ಬಿಣದ್ದು ಇದು. ಸೊ ನೀವು ಇದನ್ನ ನೋಡ್ಬೋದು, ಕಬ್ಬಿಣದ್ದು. ಸೊ ಸುಮಾರು ಜನ ಹೇಳ್ತಾರೆ ಹೀಟ್ ಜನರೇಟ್ ಆಗಿರೋದನ್ನ ನಾವು ಇದು ಮಾಡಬಾರ್ದು ಅಂತ, ಅಥವಾ ಕಬ್ಬಿಣದ ಗಾಣದಲ್ಲಿ ಜನರೇಟ್ ಮಾಡಿದಾಗ ಹೀಟ್ ಜಾಸ್ತಿ ಆಗುತ್ತೆ, ರೋಟ್ರಿನಲ್ಲಿ ಮಾಡಿದಾಗ ಹೀಟ್ ಜಾಸ್ತಿ ಆಗುತ್ತೆ ಅಂತ. ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ದ ಫ್ರಿಕ್ಷನ್ಸ್, ಹೌ ಮೆನಿ ಫ್ರಿಕ್ಷನ್ಸ್ ಅಥವಾ ಹೌ ಮೆನಿ ಟೈಮ್ಸ್ ಅದು ನಾವು ತಿರುಗುತ್ತೆ, ಗಾಣ ಎಷ್ಟು ಸಮಯ ತಿರುಗುತ್ತೆ, ಎಷ್ಟು ಜೋರಾಗಿ ತಿರುಗುತ್ತೆ ಅನ್ನೋದ್ರ ಮೇಲೆ ಹೀಟ್ ಜನರೇಟ್ ಆಗುವಂಥದ್ದು. ಸೊ ಹೀಟ್ ಜನರೇಟ್ ಆದ್ರೆ ಏನಾಗುತ್ತೆ ಹೇಳಿದ್ರೆ, ಇವಾಗ ತುಪ್ಪಕ್ಕೆ ನೀವು ಹಂಚಿ ಕಾದಾಗ ತುಪ್ಪನ ಅದ್ರ ಮೇಲೆ ಹಾಕಿ ಏನಾಗುತ್ತೆ, ಕರಗುತ್ತೆ. ಇನ್ನೊಂದು ಏನಾಗುತ್ತೆ, ಜಾಸ್ತಿ ಉರಿ ಇರೋದ್ರಿಂದ ಸ್ಮೆಲ್ ಬರುತ್ತೆ, ಸುಟ್ಟೋಗುತ್ತೆ. ಸುಟ್ಟೋದ್ಮೇಲೆ ನೀವು ತಿಂತೀರಾ? ಇಲ್ಲ. ಸೊ ಹಾಗೇನೆ ಇದರಲ್ಲಿ ರೊಟೇಷನ್ಸ್ ಜಾಸ್ತಿ ಆದಾಗ ಸುಡೋ ಅಂತ ಸ್ಮೆಲ್ ಬರುತ್ತೆ. ಅವಾಗ ತಿನ್ಲಿಕ್ಕೆ ನಿಮ್ಗೆ ಯೋಗ್ಯಕ್ಕೆ ಇಲ್ಲ. ಅದು ಅದರಲ್ಲಿ ಇರುವಂತದ್ದು ಏನ್ ನ್ಯೂಟ್ರಿಷನ್ಸ್ ಇರುತ್ತೆ ಅದು ಹಾಳಾಗ್ಬೋದು. ಸೊ ಚಾನ್ಸಸ್ ತುಂಬಾ ಇದೆ. ಸೊ ಇದರಲ್ಲಿ ನಾವು ಇವಾಗ ಎಳ್ಳು ಹಾಕ್ತಾ ಇದ್ದೇವೆ. ಕಪ್ಪೆಳ್ಳು ನೋಡಿ, ಕಪ್ಪೆಳ್ಳು ಎಳ್ಳು ಹಾಕ್ತಾ ಇದ್ದೇವೆ. ಇದನ್ನ ಕಡಿಮೆ ಬಳಸ್ತೀರಿ ನೀವು? ಇದನ್ನ ನಾವು ಕಮ್ಮಿ ಬಳಸುವಂತ. ಸೊ ಕಪ್ಪೆಳ್ಳಿಂದ ಎಣ್ಣೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸರ್? ನೋಡಿ ಅದೇ ಅದರಲ್ಲಿ ನಿಮ್ಗೆ 1 ಅವರ್ ಬೇಕಾಗತ್ತೆ, ಇದರಲ್ಲಿ ನಿಮ್ಗೆ ಅರ್ಧ ಗಂಟೆ ಸಾಕು. ಇದಕ್ಕೆ ನಾವು ಇದು ಸ್ವಲ್ಪ ಎಳ್ಳು ಬಂದ್ಬಿಟ್ಟು ಕೈ ಇರೋದ್ರಿಂದ ಬೆಲ್ಲ ಬೆರೆಸ್ಬೇಕಾಗತ್ತೆ. ಸೊ ಬೆಲ್ಲ ಒಬ್ಬೊಬ್ರು ಬೆಲ್ಲ ಹಾಕಿದ್ದು ಇಷ್ಟಪಡ್ತಾರೆ, ಒಬ್ಬೊಬ್ರು ಬೆಲ್ಲ ಹಾಕ್ದಲೇನೆ ಇಷ್ಟಪಡ್ತಾರೆ. ಬಟ್ ನಾವು ಬೆಲ್ಲನ ಬೆರೆಸ್ತೇವೆ, ಸ್ವಲ್ಪ ಕೈ ಅಂಶನ ಕಮ್ಮಿ ಮಾಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಹೀಟ್ ಅನ್ನ ಕಮ್ಮಿ ಮತ್ತೆ ಜಾಸ್ತಿನೂ ಮಾಡ್ಬೋದು. ಕೋಲ್ಡ್ ಪ್ರೆಸ್ ಅಂದ ತಕ್ಷಣನೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಬ್ಬಿಣದಲ್ಲಿ ಮಾಡಿದ್ರೆ ಕೋಲ್ಡ್ ಪ್ರೆಸ್ಟ್ ಅಲ್ಲ, ಕಲ್ಲಲ್ಲಿ ಮಾಡಿದ್ರೆ ಕೋಲ್ಡ್ ಪ್ರೆಸ್ಟ್, ವುಡ್ಡಲ್ಲಿ ಮಾಡಿದ್ರೆ ಕೋಲ್ಡ್ ಪ್ರೆಸ್ಟ್, ಈ ತರ ಎಲ್ಲ ಇದೆ ಜನಗಳಲ್ಲಿ ಮೈಂಡ್. ಕೋಲ್ಡ್ ಪ್ರೆಸ್ಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಮಷಿನ್ ಮಾಡಿದ್ರು ಟೆಂಪರೇಚರ್ ಬಿಲೋ 40 ಡಿಗ್ರೀಸ್ ನಾವು ಮೇಂಟೈನ್ ಮಾಡಬೇಕು. ಟೆಂಪರೇಚರ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಹೀಟ್ ಆಗ್ತದೆ, ಬೇರೆ ಏನಿಲ್ಲ. ಹೀಟ್ ಆಗಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಆಯಿಲ್. ಸೊ ಅಷ್ಟು ಬಿಟ್ರೆ ಬೇರೆ ಏನು ಚೇಂಜಸ್ಗಳಾಗಲ್ಲ. ಬಟ್ ಎಲ್ಲಿ ನಾವು ಕ್ವಾಲಿಟಿನ ಅಂತ ಹೇಳಿದ್ರೆ ಸೀಡ್ಸ್ ಕ್ವಾಲಿಟಿ ಇರ್ಬೋದು, ಆಯ್ತಾ. ಸೊ ಅಲ್ಲಿ ನಾವು ಹಾಕುವಂಥ ಮೆಥಡಲ್ಲಿ ಇದಿರ್ಬೋದು, ಕಸ ಆಯ್ದಲ್ಲೇ ಹಂಗ ಹಾಕ್ಬೋದು. ಆ ಥರದಲ್ಲಿ ಏನಾಗುತ್ತೆ ಹೇಳಿದ್ರೆ ನಾವು ಫ್ರೀ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, FFI ಜಾಸ್ತಿ ಆಗುತ್ತೆ ಅದರಲ್ಲಿ. ಅಂದರೆ ಕಹಿ ಅಂಶ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಬೇರೆ ಪದಾರ್ಥಗಳು ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಕಹಿ ಅಂಶಗಳು ಜಾಸ್ತಿ ಆಗುತ್ತೆ. ಸೊ ಹೆಣ್ಣು ಮಕ್ಕಳು ಇದನ್ನ ನಾವು ಓಡಿಸ್ಬೋದು, ಇದರಲ್ಲಿ ಹೆಣ್ಣು ಮಕ್ಕಳು ಓಡಿಸ್ಬೋದು ಈ ಮಷೀನ್. ಅದು ಕಷ್ಟನಾ ಹೆಣ್ಮಕ್ಳಿಗೆ? ಅದು ಕಷ್ಟ ಅಂತ ಏನಿಲ್ಲ, ಈಸಿನೇನೆ. ಅದರಲ್ಲಿ ಏನು ಅಂತ ಇದಿಲ್ಲ. ಬಟ್ ಏನಂತ ಹೇಳಿದ್ರೆ ನಿಂತ್ಕೊಬೇಕು, ಅದರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರಬೇಕು. ಅದರಲ್ಲಿ ನಮ್ಗೆ ಅದಾಗ ಗೊತ್ತಾಗ್ತಾ ಇರತ್ತೆ ಅದ್ರದ್ದು
ಕ್ಲಾರಿಟಿ ಗೊತ್ತಾಗ್ತಾ ಇರುತ್ತೆ. ಇಲ್ಲ ನಾವು ಹಾಗೆ ಬಿಟ್ಬಿಟ್ಟಾಗ ಅದ್ರೊಳಗೆ ಏನು ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಇನ್ನೊಂದಂತಂದ್ರೆ 4 ಜನಕ್ಕೆ ನಾವು ಉದ್ಯೋಗನೂ ಕೊಡ್ಬಹುದು. ನಮ್ಗೆ ಉಳಿಯುವಂತ ಹಣದಲ್ಲಿ ಅರ್ಧ ಉಳಿದ್ರು ಕೂಡ ಇನ್ನೊಬ್ಬರಿಗೆ ನಾವು ಉದ್ಯೋಗ ಕೊಡಬಹುದು. ಕೊಬ್ಬರಿ ಎಣ್ಣೆ ಕುಡಿದ್ರಲ್ಲ ಹೇಗಿತ್ತು? ತುಂಬಾ ಟೇಸ್ಟ್ ಇತ್ತು ಸರ್. ನಾನು ಹೋಗ್ತಾ ಒಂದೆರಡು ಲೀಟರ್ ಇಟ್ಕೊಂಡು ಹೋಗ್ತೀನಿ. ನೋಡಿ, ನೀವು ಮಂಗಳೂರಿನಲ್ಲಿ ಯೂಸ್ ಮಾಡೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಕಾಣಬಹುದು ನನಗೆ ಅನ್ಸಾಗೆ. ನೀವು ಮಂಗಳೂರಷ್ಟು ನಾವು ಎಕ್ಸ್ಪರ್ಟ್ಸ್ ಅಲ್ಲ. ನಾವು ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೆ ಬಳಸ್ತೀವಿ ಮಂಗಳೂರು ಕಡೆ. ಹೌದು, ಹಂಗೆ ಇದೆ ಸರ್. ಸ್ವಲ್ಪ ರಿಚ್ ಆಗಿದೆ ಅಂತ ಡಿಶಸ್. ಈಗ ನಾವು ಮನೆಯಲ್ಲೂ ನಾನು ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಡಿಶಸ್ ನಿಮ್ಗೆ ಆ ಕೊಬ್ಬರಿ ಎಣ್ಣೆಲಿ ಟೇಸ್ಟ್ ಬರುತ್ತಲ್ವಾ, ಅದು ಬೇರೆ ಎಣ್ಣೆಯಲ್ಲಿ ಬರಲ್ಲ. ಇದು ನ್ಯಾಚುರಲ್ ಕಲರ್ ಎಣ್ಣೆದು ಅಲ್ವಾ, ಯಾವುದೇ ನೋಡಿ ಕಲರ್ ಆಡ್ ಮಾಡಿಲ್ಲ ಇದು. ಇವಾಗ ನಿಮ್ಗೆ ಗೊತ್ತಾಯ್ತು ಇದು ಹೌದು. ನ್ಯಾಚುರಲ್ ಹೇಗಿರುತ್ತೆ, ಸನ್ಫ್ಲವರ್ ಆಯಿಲ್ ಹೌದು, ನ್ಯಾಚುರಲ್ ಇಲ್ಲದೆ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲೇ ಕಣ್ಣಾರೆ ನೋಡ್ಬೋದು. ಸುಮಾರು ಜನ ಕೊಡುವಂತ ಎಣ್ಣೆ ವೈಟ್ ಆಗಿರುತ್ತೆ. ವೈಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಡಿಯೋಡ್ರೈಸೇಷನ್ ಮಾಡ್ಲೇಬೇಕು, ಜೊತೆಗೆ ಕಲರ್ ತೆಗಿಲೇಬೇಕು. ಅವಾಗಲೇ ಆ ಕಲರ್ ಬರುವಂತದ್ದು. ಯಾವಾಗ ರಿಫೈನ್ಡ್ ಆಗುತ್ತೆ ಅವಾಗ ಆ ಕಲರಿಗೆ ಬರುತ್ತೆ. ನ್ಯಾಚುರಲ್ ಕಲರ್ಸ್ ನ ನಾವು ಯೂಸ್ ಮಾಡಬೇಕು. ವೀಕ್ಷಕರೇ ಗಮನಿಸಿ, ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀವಿ ನಾವು. ಫ್ರೈ ಮಾಡೋದಿಕ್ಕೆಲ್ಲ ಬಳಸ್ತೀವಿ ಹೆಚ್ಚಾಗಿ. ನೀವು ಮಾರ್ಕೆಟಿನ ತರುವಂತ ಎಣ್ಣೆ ಬಿಳಿ ಬಣ್ಣ ಇರುತ್ತೆ, ಸೊ ಅದು ರಿಫೈನ್ಡ್ ಆಯಿಲ್. ನೀವಿವಾಗ ನೋಡ್ತಾ ಇರುವಂತದ್ದು ಗಾಣದಿಂದ ಬಂದಿರುವಂತ ಶುದ್ಧ ಎಣ್ಣೆ. ಅದರ ಕಲರ್ ಈ ರೀತಿ ಇರುತ್ತೆ. ನಾವು ಕಡಲೆ ಬೀಜ ಹಾಕಿದ್ವಲ್ಲ, ಈ ಎಲ್ಲ ಎಣ್ಣೆ ಬಂದಿದೆ. ಬಂದ್ಮೇಲೆ ಇದು ಹಿಂಡಿ. ಇದು ನಿಮ್ಗೆ ಗೋಗಳಿಗೆ ಎಲ್ಲ ಹೋಗ್ತದೆ, ಫೀಡಿಂಗ್ ಎಲ್ಲ ಹೋಗುತ್ತೆ. ಜೊತೆಗೆ ಈ ಫಿಶರೀಸ್ಗೆ ಮಾಡ್ತಾರೆ ಸ್ವಲ್ಪ ಜನ, ಅವ್ರಿಗೆ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಇದೆ ಅದಕ್ಕೆ. ನೋಡಿ, ಈಗ ನಾನು ಹೇಳಿದಾಗ ಈ ಗ್ರೌಂಡ್ ನಟ್ ಅಲ್ಲಿ ವಿಧಗಳಿರುತ್ತೆ ಅಂತ ಹೇಳಿ, ಲಾಸ್ಟ್ ಗ್ರೇಡ್ ಮತ್ತೆ ಆಯಿಲ್ಗೆ ಹೋಗುತ್ತೆ. ನೀವು ಏನು ಚಕ್ಕೆ ಹಿಂಡಿ ಅಂತ ಹೇಳಿ, ಚಕ್ಕೆ ಬೂಸ ಅಂತ ಬರುತ್ತೆ ಇವಾಗ ರೈತರಿಗೆ ಎಲ್ಲ ನೀವು ತಗೊಳ್ತಾರೆ ಹಸುಗೆ ಅಂತ. ಅದರಲ್ಲಿ ನೀವು ಎಲ್ಲಾ ತರದ ಸೀಡ್ಸ್ ಗಳನ್ನು ಮಿಕ್ಸ್ ಇರುತ್ತೆ. ಅಂದ್ರೆ ಆಯಿಲ್ ಸೀಡ್ಸು ಇರ್ತದೆ, ಕಸನೂ ಇರುತ್ತೆ, ಮಣ್ಣು ಇರುತ್ತೆ, ಎಲ್ಲ ಇರುತ್ತೆ. ನೀವು ಯೋಚನೆ ಮಾಡಿ, ಹಸುಗಳಿಗೆ ನಾವು ಅದನ್ನು ತಿನ್ನಿಸಿದಾಗ ಯಾವ ಥರ ಹಸುಗಳು ಅದನ್ನು ಡೈಜೆಷನ್ ಮಾಡ್ಕೊಳ್ತವೆ, ಅದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಆ ಹಸುಗಳಿಗೆ ಗೊತ್ತು. ಸ್ವಲ್ಪ ಜನಕ್ಕೆ ಮನುಷ್ಯರಿಗೂ ಗೊತ್ತು, ಆದ್ರೂ ಕೊಡ್ತೇವೆ ನಾವು. ಯಾಕೆಂದ್ರೆ ನಾವು ತಿನ್ನಲ್ವಲ್ಲ, ಹಾಲು ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಹಾಲು ಜಾಸ್ತಿ ಬರುತ್ತೆ, ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಸ್ವಲ್ಪ ಜನ ನಮ್ಮ ಹತ್ರ ಇದನ್ನೇ ಹುಡ್ಕೊಂಡ್ ಬಂದು ತಗೊಂಡೋಗೋರು ಇದ್ದಾರೆ. ಈಗ ಅಕ್ಷಯ ಕಲ್ಪದವರು ಈ ತರದೆಲ್ಲ ಯೂಸ್ ಮಾಡ್ತಾರೆ. ಅವ್ರಿಗೆ ಗೊತ್ತು, ಇದು ಕ್ವಾಲಿಟಿ ಬಗ್ಗೆ ಗೊತ್ತು. ಇದ್ರಲ್ಲೂ ತೆಳು ಬರುತ್ತೆ ಅನ್ಕೊಳ್ತೀನಿ. ನೋಡಿ, ಇದು ತೆಳು ಬರೋದು ಅದೇ ಹೇಳಿದ್ನಲ್ಲ, ಚಕ್ಕೆ ಬೂಸ ಅಂತ ಹೇಳ್ಬಿಟ್ಟು. ಅದು ನೀವು ಎಕ್ಸ್ಪಿಲ್ಲರ್ ಅಲ್ಲಿ ಹಾಕಿದಾಗ ಕಂಪ್ಲೀಟ್ ಆಯಿಲ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಅದ್ರಲ್ಲಿ ಏನು ಇರಲ್ಲ. ನೀವು ಇದನ್ನ ಮತ್ತೆ ಇದ್ ಮಾಡಲ್ಲ, ಇದನ್ನ ನಾವು ಮತ್ತೆ ಯೂಸ್ ಮಾಡಲ್ಲ. ಇದರಲ್ಲಿ ಇನ್ನೂ ಆಯಿಲ್ ಕಂಟೆಂಟ್ 15% ವರೆಗೂ ಇರುತ್ತೆ. ಹೌದು, ಬೇಕಾದ್ರೆ ಇದ್ರಲ್ಲಿ ಆಯಿಲ್ ತೆಗಿಬಹುದು, ಆದ್ರೆ ನಾವು ತೆಗಿಯಲ್ಲ. ಇದನ್ನಾಗೆ ಹಸುಗೆ ಕೊಟ್ಬಿಡ್ತೇವೆ. ಓಕೆ. ಸೊ ವೀಕ್ಷಕರೇ, ಎಣ್ಣೆ ಮಾಡೋದು ಹೆಂಗೆ, ಹಾಗೆ ಎಣ್ಣೆ ಮಾಡಿ ಉಳಿದಿರುವಂತ ಈ ಹಿಂಡಿ ಯಾವ ತರ ಇರುತ್ತೆ ಅಂತ ನಾವು ನಿಮಗೆ ಲೈವ್ ಆಗಿ ತೋರಿಸಿದೀವಿ. ಹಂಗಾಗಿ ನೀವು ಮರು ಪ್ರಶ್ನೆ ಮಾಡದೆ ಸೂತ್ರ ಗಾಣದ ಎಣ್ಣೆಯನ್ನ ಬಳಸಬಹುದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೂತ್ರ ಅಂದ್ರೆ ಕ್ವಾಲಿಟಿ, ಸೂತ್ರ ಅಂದ್ರೆ ಶುಚಿ ರುಚಿಗೆ ಹೇಳಿ ಮಾಡಿಸಿರುವಂತ ಎಣ್ಣೆ.